Hi guys, welcome back to Kannadati Vlogs. So this is me out of every fear. ಸೊ ನನ್ನ ಈ ವರ್ಷದ ಮೇನ್ ಏಮ್ ಅಂದ್ರೆ ಫಿಯರ್ಲೆಸ್ ಆಗಿ ನನ್ಗೆ ಏನ್ ಅನ್ಸತ್ತೆ ಅದನ್ನ ಮಾಡ್ಬೇಕು ಅಂತ. ಓಕೆ, ಅವ್ರೇನ್ ಅನ್ಕೋಬಹುದು, ಇವ್ರೇನ್ ಅನ್ಕೋಬಹುದು, ಅದನ್ನೆಲ್ಲ ಬಿಟ್ಟು. ಅಂಡ್ ಮೋರ್ ಓವರ್, ಅ ವರ್ಕಿಂಗ್ ವುಮೆನ್ ಆಗಿ ಐ ವಾಂಟ್ ಟು ಇವನ್ ಬಿ ಅ ಎಂಟರ್ಪ್ರೆನ್ಯೂರ್. ಅದಕ್ಕೆ ನಿಮ್ ಸಪೋರ್ಟ್ 100% ನನಗೆ ಬೇಕು. ಓಕೆ, ಅಂಡ್ ಯಾ, ಅಂಡ್ ಫೈನಲಿ ನಮ್ಮ ಲಾಸ್ಟ್ ಆಫೀಸ್ನ ಬಿಟ್ಟು ನಾನು ರೆಸಿಗ್ನೇಷನ್ ಹಾಕಿ ಮತ್ತೆ ಹೊಸ ಆಫೀಸಿಗೆ ಬಂದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿ ಕೆಲಸ ಎಲ್ಲ ಓಕೆ. ಸೊ ಒಂದು ಸಿಸ್ಟಮ್ ಇರೋ ಆಫೀಸ್, ಸೊ ದಟ್ ಇಸ್ ಬೆಟರ್ ಗೈಸ್. ಈ ಸ್ಮಾಲ್ ಆರ್ಗನೈಸೇಷನ್ಸ್ ಒಳ್ಳೇದೇನೆ, ಬಟ್ ಸ್ಮಾಲ್ ಆರ್ಗನೈಸೇಷನ್ಸ್ ಅಲ್ಲಿ ಏನಂತಂದ್ರೆ ಒಂದು ಪ್ರಾಪರ್ ಸಿಸ್ಟಮ್ ಅಂತ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಅ ಮಲ್ಟಿಪಲ್ ಶೋ. ಅಂದ್ರೆ ಒನ್ ಮ್ಯಾನ್ ಶೋ ಆಗಿರಲ್ಲ, ಮಲ್ಟಿಪಲ್ ಶೋ ಅಂದ್ರೆ ಇವ್ರು ಹೇಳಿದನು ಕೇಳಬೇಕು, ಅವ್ರು ಹೇಳಿದನು ಕೇಳಬೇಕು. ಸೊ ಎಲ್ಲಾರು ಹೇಳಿದನು 100% ಕೇಳಬೇಕು. ಮಾಡಿಲ್ಲ ಅಂದ್ರೆ ದೆನ್ ಯು ಆರ್ ಔಟ್ ಆಫ್ ದ ಸಿಸ್ಟಮ್. ನೀನ್ ಯಾರೇ ಆಗಿರು ಏನೇ ಆಗಿರು ಅದು ಅವರು ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಅಫ್ಕೋರ್ಸ್ ಎಲ್ಲ ಆಫೀಸಲ್ಲೂ ಬಯಾಸ್ಡ್ ಅಂತ ಇರುತ್ತೆ, ಬಟ್ ನಾನ್ ಜಾಯ್ನ್ ಆಗಿದ್ದ ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಸೊ ಅದೇ ರೀಸನ್ ಇಂದ ಪೇಪರ್ ಹಾಕಿ ಆಚೆ ಬಂದಿದ್ದಾಯ್ತು. ಸೊ ಹೆಂಗೋ ದೇವರ ದಯಕ್ಕೆ ಹೊಸ ಆಫೀಸಲ್ಲಿ ಬಂದು ಅದಕ್ಕಿಂತ ಒಂದು ಡಬಲ್ ಟ್ರಿಪಲ್ ಪೊಸಿಷನ್ ಅಲ್ಲೇ ಕೂರೋ ತರ ಆಗಿದೆ. ಅಂಡ್ ಐ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ಮೈ content creation journey, which is in my bucket list for a lot of days. And yeah, let me tell you my small stories in my next vlog.